ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್. ಕಾಂತಾರ 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 ಕಥೆಯನ್ನು ಕೇಳಿದಂಥವ್ರಿಗೆ, ಕಾಂತಾರ ಸಿನಿಮಾ ನೋಡಿದಂಥವ್ರಿಗೆ, ಒಂದಷ್ಟು ದಂತಕಥೆಗಳನ್ನು ನೋಡಿದಂತಹ ಈ ಸಿನಿಮಾ ಪ್ರೇಕ್ಷಕರಿಗೆ ಇವತ್ತು ಈ ಸಿನಿಮಾ ಇಷ್ಟ ಆಗಿರೋದು ಯಾಕೆ? ಬಿ ಸೆಂಟ್ರು, ಎ ಸೆಂಟ್ರು, ಸಿ ಸೆಂಟ್ರು ಸೇರಿದಂತೆ ದೇಶಾದ್ಯಂತ, ಪ್ರಪಂಚಾದ್ಯಂತ ಈ ಚಿತ್ರಕ್ಕೆ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ. ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳ ಸೇರಿದಂತೆ ಎಲ್ಲ ಭಾಷೆಗಳಲ್ಲೂ ಬಿಗ್ ಹಿಟ್, ಸೂಪರ್ ಡೂಪರ್ ಹಿಟ್ ಸಿನಿಮಾ. ರಿಷಬ್ ಶೆಟ್ಟಿ ಅವರ ಶ್ರಮ, ರಿಷಬ್ ಶೆಟ್ಟಿ ಅವರಿಂದ ಈ ಥರ ಸಿನಿಮಾನ ಭಾಳಷ್ಟು ಜನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿರಲಿಲ್ಲ. ಆದರೂ ಕೂಡ ಅದ್ಭುತವಾದ ಸಿನಿಮಾವನ್ನು ಕೊಟ್ಟಿದ್ದಾರೆ. ಅದ್ಭುತವಾದ ಸ್ಕ್ರಿಪ್ಟ್ ಇದೆ, ಅದ್ಭುತವಾದ ಡೈರೆಕ್ಷನ್ಸ್ ಇದೆ, ಅದ್ಭುತವಾದ ಅಭಿನಯ ಇದೆ. ರಿಷಬ್ ಶೆಟ್ಟಿ ಅವರು ಒಬ್ಬ ಕಲಾವಿದ, ಅದ್ಭುತವಾದ ಡೈರೆಕ್ಷನ್ ಮಾಡೋ ಜೊತೆಗೆ ಅದ್ಭುತವಾದ ಪೇಪರ್ ವರ್ಕ್ ಮಾಡೋ ಜೊತೆಗೆ ಅದ್ಭುತವಾದ ಆ್ಯಕ್ಟಿಂಗೂ ಸಹ ಮಾಡಿರುವಂಥ ಬಹುಶಃ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು ಇದು. ಇಂತಹ ತುಂಬ ಕ್ಲಿಷ್ಟಕರವಾದಂಥ ಕತೆ, ಕ್ಲಿಷ್ಟಕರವಾದಂಥ ಡೈರೆಕ್ಷನ್ ಇದು, ಕ್ಲಿಷ್ಟಕರವಾದಂಥ ಅಭಿನಯ ಸಿನಿಮಾ ಇದು. ಮತ್ತು ಈ ನೇಟಿವಿಟಿ, ಮಂಗಳೂರು ನೇಟಿವಿಟಿಯನ್ನು ಇಡೀ ಪ್ರಪಂಚದಾದ್ಯಂತ ಒಪ್ಪುವಂಗೆ ಮಾಡಿರುವಂಥದ್ದು ಬಹಳ ಕಷ್ಟಕರವಾದ ಕೆಲಸ. ಈ ಕಾಂತಾರ ಕಥೆಯನ್ನು ನೀವು ಅಷ್ಟು ಸುಲಭವಾಗಿ ಹೇಳೋದು ಕಷ್ಟ, ಕೇಳೋದು ಕಷ್ಟ, ಮಾತಾಡೋದು ಕಷ್ಟ, ಚರ್ಚೆ ಮಾಡೋಕ್ಕೂ ಆಗಲ್ಲ. ಆದರೆ ಸಿನಿಮಾಗೆ ಹೋಗಿ ಥಿಯೇಟ್ರಿಗೆ ಕೂತ್ಕೊಂಡ್ರೆ ಸಿನಿಮಾ ಚೆನ್ನಾಗಿದೆ ಅಂತ ಅನಿಸುತ್ತೆ. 2 ಗಂಟೆ 55 ನಿಮಿಷ ಸಿನಿಮಾ ಇದು. 3 ಅವರ್ ಲೆಂತ್ ಸಿನಿಮಾ. ಕಡೆ ಪಕ್ಷ ಸಿನಿಮಾದಲ್ಲಿ ಇಂಟ್ರೋಲು ಮತ್ತು ಟಿಕೆಟ್ ಕೊಡೋದೆಲ್ಲ ಸೇರಿದ್ರೆ 3.25 ಗಂಟೆ ಟೈಮ್ ಆಗುತ್ತೆ ಸಿನಿಮಾ ಹೊರಗಡೆ ಬರೋಷ್ಟೊತ್ತಿಗೆ. ಹಾಗಾಗಿ ನೀವು ಥಿಯೇಟ್ರಿಗೆ ಹೋಗಬೇಕು ಅಂದರೆ 4 ಅವರ್ಸ್ ಸಮಯವನ್ನು ಮೀಸಲಿಡಬೇಕಾಗುತ್ತೆ. ಹಾಗಾಗಿ ಬಾಲ್ಕನಿ ಪ್ರೇಕ್ಷಕರಂತೂ ಮುಗಿಬೀಳ್ತಾ ಇದ್ದಾರೆ. ಈಗಾಗಲೇ ಸೆಕೆಂಡ್ ಕ್ಲಾಸಲ್ಲಿ ಬಹುತೇಕ ಟಿಕೆಟ್ ಸಿಗುತ್ತೆ, ಎಲ್ಲೇ ಹೋದರೂ ಯಾವುದೇ ಚಿತ್ರಮಂದಿರಗಳು. ಬಟ್ ಬಾಲ್ಕನಿ ಟಿಕೆಟ್ಗಳೆಲ್ಲ ಸೋಲ್ಡ್ ಔಟ್ ಇದೆ ಎಲ್ಲ ಕಡೆನೂ. ಮತ್ತು ಚಿತ್ರಮಂದಿರ ಬಹುತೇಕ ಬಂಪರ್ ಕಲೆಕ್ಷನ್ ಈಗಾಗಲೇ ಮಾಡಿದೆ. ಈಗಾಗಲೇ 4ನೇ ದಿನ 5ನೇ ದಿನವೂ ಕೂಡ ಇದು ಫಸ್ಟ್ ವೀಕಲ್ಲಂತೂ ಬಂಪರ್ ಕಲೆಕ್ಷನ್ಸ್ ತೋರಿಸುತ್ತೆ, ರೆಕಾರ್ಡ್ ಬ್ರೇಕ್ ಆಗುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಾಗಲಿ ಮತ್ತು ಇಡೀ ಸೌತ್ ಇಂಡಿಯಾದಲ್ಲಾಗ್ಬೋದು ಅಥವಾ ಬೇರೆ ಭಾಷೆಗಳ ಪಿಕ್ಚರ್ಗಳಿಗೆ ಕಾಂಪಿಟೇಟ್ ಕೊಡುವಂತಹ ಸಿನಿಮಾ ಇದು. KGF ದಾಖಲೆ ನಂಬರ್ 1 ದಾಖಲೆ ಅಂತಿತ್ತು. ಹಾಗಾಗಿ ಕೂಲಿ, KGF ಎಲ್ಲ ಈಗ ಯಾವ ಸಿನಿಮಾ ಬಂದಿದ್ದು ಎಲ್ಲ ರೆಕಾರ್ಡ್ ಬ್ರೇಕ್ನು ಕಾಂತಾರ ಬ್ರೇಕ್ ಮಾಡ್ತದೆ ಅನ್ನೋದ್ರಲ್ಲಿ 2ನೇ ಮಾತಿಲ್ಲ. ಸಿನಿಮಾಗೆ ಬಂದಿರೋಂಥದ್ದು ರಿಷಬ್ ಶೆಟ್ಟಿ, ನಿಮಗೆ ಕಾಂತಾರನ ಹೆಸರೇ ದೊಡ್ಡ ಸ್ಟಾರ್ ಕ್ಯಾಸ್ಟ್. ಅಂಥದ್ರಲ್ಲಿ ಇನ್ನು ಬಾಕಿ ಹೀರೋ ರಿಷಬ್ ಶೆಟ್ಟಿ ಅವರು ದೊಡ್ಡ ಫ್ಯಾನ್ಸ್ ಬೇಸ್ಡ್ ಸಿನಿಮಾ ಅಲ್ಲ ಇದು. ಮುಖ್ಯವಾಗಿ ಹೇಳಬೇಕು ಅಂದರೆ ಕನ್ನಡ ಪ್ರೇಕ್ಷಕ, ಇಡೀ ದೇಶದ ಪ್ರೇಕ್ಷಕ ಅಪ್ಪುವಂಥ ಸಿನಿಮಾ ಕತೆ ಕಾಂತಾರ. ಹಾಗಾಗಿ ಸಿನಿಮಾದಲ್ಲಿ ಹೊಸ ಮೇಕಿಂಗ್ ಇದೆ. ನೀವು ಯಾರಿಗೂ ಹೇಳಿದ್ರೆ ಸಿನಿಮಾ ಕದಿಯೋಕ್ಕೂ ಆಗೋಲ್ಲ. ಈ ಕಥೆನ ನೀಟಾಗಿ ಹೇಳಿ ಅಂದರೆ ಹೇಳೋಕ್ಕೂ ಆಗೋಲ್ಲ. ಅಲ್ಲಿ ನೋಡಿದ್ರೇ ಅಲ್ಲಿ ಚಿತ್ರದ ಕೂತ್ಕೊಂಡು ಎಂಜಾಯ್ ಮಾಡೋದೇ ಆಗೋದು. ಫಸ್ಟ್ ಹಾಫ್ ಸ್ವಲ್ಪ ನಿಮಗೆ ಹೇಳಿದ್ರೂ ಸೆಕೆಂಡ್ ಹಾಫ್ ಅದ್ಭುತವಾಗಿ ಹೋಗುತ್ತೆ ಸಿನಿಮಾ ಅಂದ್ರೆ ಸೆಕೆಂಡ್ ಹಾಫ್ ಚೆನ್ನಾಗಿರ್ಬೇಕು ಅನ್ನೋದೇ ಎಲ್ಲ ಇಷ್ಟಪಡೋಂಥದ್ದು. ಫಸ್ಟ್ ಹಾಫ್ ಹೋಗ್ತಾ ಚೆನ್ನಾಗಿ ಹೋಗುತ್ತೆ. ಕಾಮಿಡಿ ಟಚ್ ಆಗ್ಬೋದು, ಬೇರೆ ಥರ ಆಗ್ಬೋದು, ಸಿನಿಮಾದಲ್ಲಿ ಎಲ್ಲವೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ಖಂಡಿತ ಇಷ್ಟ ಆಗಿದೆ ಸಿನಿಮಾ, ಅದರಲ್ಲಿ 2ನೇ ಮಾತಿಲ್ಲ. ಸಿನಿಮಾ ಹೆಂಗಿದೆಯಪ್ಪ? ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಭಯ ಆಗ್ಲಿಲ್ವಾ? ಹಾಗಾಗಿ ಮಹಿಳಾ ಪ್ರೇಕ್ಷಕರು, ಪುಟ್ಟ ಮಕ್ಕಳಿಗೆ ಕುಟುಂಬ ನೋಡಬಹುದಂಥ ಸಿನಿಮಾ. ಮೇಡಮ್ ನಮಸ್ಕಾರ. ನಾನು ಈಗ ನಿಮ್ಮ ಮುಂದೆ ಕೊಳ್ಳೇಗಾಲ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಕೂತಿದ್ದೀನಿ, ನಿಮ್ಮ ಆಫೀಸಲ್ಲಿ. ಬಹಳ ದಿನ ಆಯಿತು ಅಂತ ಇಂಥ ಕ್ರೌಡ್ ಕಾಣಿ. ಒಂದು ಚಿತ್ರಮಂದಿರ ಸಿನಿಮಾ ಹಾಕಿದಾಗಲೇ ಇಂಥ ಕ್ರೌಡ್ ಕಾಣಲ್ಲ ಭಾಳಷ್ಟು ದಿನ. ಹೊರಗಡೆ ತುಂಬ ಜನ ಇದ್ದಾರೆ, ಬಾಲ್ಕನಿಗೆ 1 ಅವರ್ ಮುಂಚಿತವಾಗಿ ಕಾಯ್ತಾ ಇದ್ದಾರೆ ಜನ. ಕಾಂತಾರ ಸಿನಿಮಾ ಇಡೀ ದೇಶಾದ್ಯಂತ ಒಂದು 33 ದೇಶಗಳು ರಿಲೀಸ್ ಆಗಿದೆ. ಒಂದು ಕನ್ನಡ ಸಿನಿಮಾ ಈ ಮಟ್ಟಕ್ಕೆ 2 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಅದೇ ಕ್ರೌಡು ಕಂಟಿನ್ಯೂಸ್ 3 ಡೇಸಿಂದ ಆಗಿದೆ. ರಜೆಗಳಿರಬಹುದು, ಬಟ್ ಸಿನಿಮಾ ಚೆನ್ನಾಗಿರಬೇಕು, ರೆಸ್ಪಾನ್ಸ್ ಚೆನ್ನಾಗಿದ್ರೆ ಮಾತ್ರ ಇಂಥ ಕ್ರೌಡ್ ಬರೋಕ್ಕೆ ಸಾಧ್ಯ. ಅದು ಫ್ಯಾಮಿಲಿ ಮಕ್ಕಳ ಸಮೇತ ಬರ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಮೇಡಮ್ ನಿಮಗೆ ಈ ರೆಸ್ಪಾನ್ಸ್? ಸರ್, ನಮಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. 3 ಇಯರ್ಸ್ ಬ್ಯಾಕು ಫಸ್ಟ್ ಪಾರ್ಟ್ ಬಂದಿತ್ತು ಕಾಂತಾರ. ಆವಾಗ ನಮಗೆ ಇದು ಯಾವ ಪಿಕ್ಚರು, ಇದು ಯಾಕಂದ್ರೆ ಓಡುತ್ತಾ ಇಲ್ವಾ ಅಂತ ಡೌಟಲ್ಲೇ ನಾವು ಹಾಕಿದ್ವಿ ಸರ್. ಅದು ಹೆಂಗೆ ಹೈಕ್ ಆಯಿತು ಅಂತಂದರೆ ಪ್ರತಿ ದಿನ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದು ನಾವು 84 ಡೇಸ್ ಓಡಿಸಿದ್ದೀವಿ. ನಮಗೆ ತುಂಬ ಖುಷಿ ಆಯಿತು. ಆಮೇಲೆ ಒಳ್ಳೆ ಪಿಕ್ಚರು, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲ ಆರ್ಟಿಸ್ಟ್ಗಳು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಒಂದು ಸಂಸ್ಕೃತಿನ ಬಿಂಬಿಸುವಂಥ ಒಂದು ಪಿಕ್ಚರು. ನಮಗೆ ಕನ್ನಡ ಇಂಡಸ್ಟ್ರಿಗೆ ಈ ಥರ ಪಿಕ್ಚರ್ಗಳು ಮತ್ತೆ ಬರ್ತಾ ಇರಲಿ ಅನ್ನೋದು ನಮಗೆ ತುಂಬ ಅನ್ನಿಸ್ತಾ ಇದೆ. ಆಮೇಲೆ ಈಗ ಇರೋ ಪಿಕ್ಚರ್ಗಳಲ್ಲಿ
ಬರೀ ಲವ್ ಪಿಕ್ಚರ್ಗಳು ಈ ಥರ ಹೊಡೆದಾಟ ಅದೆಲ್ಲ ನೋಡಿ ಜನಕ್ಕೆ ಅದನ್ನೇ ಇಮಿಟೇಟ್ ಮಾಡ್ತಾರೆ. ಈ ಥರ ಪಿಕ್ಚರ್ಗಳು ಬಂದಾಗ ಅವ್ರದ್ದು ಲೈಫ್ ಸ್ಟೈಲು, ಅವ್ರ ಆಲೋಚನೆ ಮಾಡೋ ರೀತಿಗಳು ಎಲ್ಲ ಜನಗಳಿಗೂ ಚೇಂಜ್ ಆಗುತ್ತೆ. ಇದೊಂದು ಪಾರ್ಟು. ಇನ್ನು ಕಮರ್ಷಿಯಲ್ ಆಗಿ ನೋಡಬೇಕು ಅಂತಂದ್ರೆ ಜನಕ್ಕೆ ತುಂಬಾ ಇಷ್ಟ ಆಗ್ತಾ ಇದೆ. ನಾವು ದಿನ ಎಷ್ಟು ಕಲೆಕ್ಷನ್ ಆಗ್ತಾ ಇದೆ ಅಂತಂದ್ರೆ ನಾವು ಫುಲ್ ಆಗ್ತಾ ಇದೆ, ಹೌಸ್ಫುಲ್ ಆಗ್ತಾ ಇದೆ. ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಕೊಳ್ಳೇಗಾಲದಲ್ಲಿ 2 ಥಿಯೇಟರ್ ಹಾಕಿದ್ದೀವಿ ಸರ್, ಶಾಂತಿ ಮತ್ತೆ ಶ್ರೀನಿವಾಸ. ಶಾಂತಿ ಥಿಯೇಟರ್ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ. ಇನ್ನು ಸ್ವಲ್ಪ ಮುಂದೆ ಬಂದರೆ ನಮ್ದಿದೆ. ನಮಗೆ ಅಷ್ಟೊಂದು ಆಗಲ್ಲ ಅಂತಾನೆ ನಾವು ಅನ್ಕೊಂಡಿದ್ವಿ. ಅದೇ ನಾವು ಎಕ್ಸ್ಪೆಕ್ಟ್ ಏನ್ ಮಾಡಿದ್ವು ಅದು ತಪ್ಪಾಗಿದೆ. ಅದಕ್ಕಿಂತ ಜಾಸ್ತಿ ಅಲ್ಲಿ ಎಷ್ಟಾಗುತ್ತೋ ಹಂಗೆ ಇಲ್ಲೂ ಚೆನ್ನಾಗೇ ಆಗ್ತಾ ಇದೆ. ಜನ ಎಲ್ಲ ಈ ತರ ಬಂದು ಪಿಕ್ಚರ್ ನೋಡ್ತಾ ಇರೋದು ನಮಗೆ ತುಂಬಾ ಖುಷಿ ಕೊಡ್ತಾ ಇದೆ. ಥಿಯೇಟರ್ಗೆ ಬಂದು ಜನ ಪಿಕ್ಚರ್ ನೋಡಿದ್ರೆ ಎಷ್ಟೋ ಫಿಲಂ ಇಂಡಸ್ಟ್ರಿನಲ್ಲಿ ಎಷ್ಟೋ ಫ್ಯಾಮಿಲಿಗಳು ಜೀವನ ನಡೆಸ್ಕೊಂಡ್ಬಿಡ್ಬೋದು. ಅವ್ರ ಲೈಫ್ ಎಲ್ಲ ಚೆನ್ನಾಗಾಗುತ್ತೆ. ನನಗೆ ಈ ಥರ ಪಿಕ್ಚರ್ಗಳು ಮತ್ತೆ ಬರ್ತಾ ಇರಲಿ. ಹೊಂಬಾಳೆ ಫಿಲ್ಮ್ಸ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ ಮೇಡಮ್, ನಿಮ್ಮ ಥಿಯೇಟರ್ ಎಷ್ಟು ದಿನ ಈ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತೀವಿ? 3 ದಿನ ಆಗಿದೆ ಸರ್. ನಾನು ನನ್ನ ಎಕ್ಸ್ಪೆಕ್ಟೇಷನ್ಗೆ ಒಂದು 3 months ಗ್ಯಾರಂಟಿ ಚೆನ್ನಾಗಿ ಓಡುತ್ತೆ. ಓಕೆ ಮೇಡಮ್, ಮತ್ತೆ ಇದು ಕಂಟಿನ್ಯೂಸ್ ನಿಮ್ಮ ಥಿಯೇಟರ್ಲೇ ಕಂಟಿನ್ಯೂ ಆಗುತ್ತೆ ಸಿನಿಮಾ ಅಂತ? ಹೌದು ಸರ್. ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು.